ನೀರು ಕುಡಿತೀರಾ? ಬೇಡ. ಅಣ್ಣ ನಿನಗೆ ನೀರು ಬೇಕೇನೋ? ಬೇಡ ಬೇಡ. ಅಣ್ಣ ಒಂದು ನಿಮಿಷ ಬಾಯಿಲಿ. ಯಾಕೆ ಬರೋ? ಬಾರೋ ಹೇಳ್ತೀನಿ. ಏನು ವಿಷಯ ಇಲ್ಲ ಹೇಳು. ಬಾರೋ ಎಲ್ಲಿ ಎಲ್ಲ ಹೇಳ್ಬೇಕಂದ್ರೆ. ಕೂತ್ಕೋ ಕೂತ್ಕೋ ಕೂತ್ಕೋ. ಕೈ ಕೊಡು. ಯಾಕೆ ಬರೋ? ಎಲ್ಲ ಎರಡೆರಡು ಸತಿ ಹೇಳ್ಬೇಕಾ ನನಗೆ? ಕೊಡು ಕೈ. ಏನು ಇದು? ನಾಡಿ ಬರ್ತಾ ಇಷ್ಟು ಜೋರಾಗಿ ಹೊಡ್ಕೋತಿದೆ. ಇರು ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ, ನಂಗೆ ಬಿ ಪಿ ಮಾನಿಟರ್ ಬೇಕಿತ್ತಲ್ಲ. ಪಾರು, ನಂಗೇನು ಬಿ ಪಿ ಇಲ್ಲ ಪಾರು. ಡಾಕ್ಟರು ನಾನು, ಅದನ್ನು ನಾನು ಹೇಳ್ತೀನಿ. ಪಾರ್ವತಿ, ದಿವಸ ಕಸರತ್ತು ಮಾಡೋ ಹುಡುಗ ನಮ್ಮ ಅವನಿಗೆ ನೀನು ಬಿ ಪಿ ಶುಗರು ಎಲ್ಲ ಚೆಕ್ ಮಾಡ್ತೀಯಲ್ಲ. ಅಣ್ಣನ ಮೇಲೆ ಪ್ರೀತಿ ಇರಬೇಕು ನಿಜ, ಆದರೆ ಹೀಗೆಲ್ಲ ಅಲ್ಲ. ಏನು ಚೆಕ್ ಮಾಡಬೇಡ ಬಿಡು. ಅಪ್ಪ, ಅಣ್ಣಂದಾದ್ಮೇಲೆ ನಿನಗೂ ಟೆಸ್ಟ್ ಮಾಡೋಣ ಅಂತಿದ್ದೀನಿ. ಸ್ವಲ್ಪ ತಾಳ್ಮೆ ಇರಲಿ. ಪಾರು, ಇರೋ. ಅಪ್ಪ, ಕಸರತ್ ಮಾಡ್ತಾನೆ ಅಂದರೆ ಎಲ್ಲಿ ನೋಡಿದ್ರೆ ಬಿ ಪಿ ಊರಿಂದ ಆಚೆ ದಾಟೋ ಥರ ಇದೆ ರೀಡಿಂಗು. ಯಾಕೋ ಅಣ್ಣ ಇಷ್ಟೊಂದು ಬಿ ಪಿ ಸಡನ್ನಾಗಿ? ಅದು ಪಾರು, ವಯಸ್ಸಾಯ್ತಲ್ಲ, ಅದಕ್ಕೆ ಇರಬೇಕು. ಇದು ಬಿ ಪಿ ಬಂದು ರೈಸ್ ಆಗಿರೋ ಥರ ಕಾಣ್ತಿಲ್ಲ ಕಣು. ಯಾವುದೋ ವಿಷಯಕ್ಕೆ ಹೆದರ್ಕೊಂಡಿರೋ ಥರ ಕಾಣಿಸ್ತಿದೆ. ಯಾವ ವಿಷಯಕ್ಕೆ ಹೆದರ್ಕೊಂಡಿದ್ಯಾ? ಅಯ್ಯೋ ಶಿವನೇ, ಚಿಕ್ಕದೊರೆ ಕಾಲ್ನಾಗೆ ರಕ್ತದ ಕಲೆ ಐತಲ್ಲ. ಭಾರತವ್ರು ನೋಡ್ಬಿಟ್ರೆ ಇಲ್ಲೇ ಕತೆ ಮುಗಿದು ಹೋಯ್ತದೆ. ದಣಿಗಳೇ, ಅಲ್ಲಿ ನೋಡಿ, ಚಿಕ್ಕ ಯಜಮಾನ್ರ ಕಾಲಿಗೆ ರಕ್ತ ಅಂಟ್ಕೊಂಡ್ಬಿಟ್ಟೈತೆ. ಯಾಕೆ ಹಿಂಗ್ ಬಡ್ಕತ್ತಿದ್ಯಾ? ಏನಾಯ್ತೇನ? ಲೋ ಗೂಬೆ, ನನ್ ಮಗ್ನೆ, ನಿನ್ ಕೈ ಬಂದು ನನ್ ಮೈ ಮೇಲೆ ಬಿತ್ತು. ಎಷ್ಟ್ ಧೈರ್ಯ ನನ್ನ ಮುಟ್ಟ್ಯಾ ನೀನು? ನಾನು ನಿನ್ನನ್ ಮುಟ್ಟದ್ನ? ಲೇ ದೊಡಗ್ಲಿ, ಅಂತ ಸೀನ್ ಎಲ್ಲ ಕನ್ಸಲ್ಲ ಕಾಣ್ಬೇಡಮ್ಮ. ನಿನ್ನನ್ನು ಮುಟ್ಟೋದು ಒಂದೇ, ಬೆಳಗ್ಗೆ ಎದ್ದು ಕೆರೆ ಕಡೆಗೆ ಹೋಗಿ ಕೈ ತೊಳಿದೆ ಎಡಗೈಲ ಅನ್ನ ತಿನ್ನೋದು ಒಂದೇ. ಅಸಹ್ಯ. ನನಗೂ ಅಷ್ಟೇ, ನಿನ್ನ ಮುಟ್ಟಿದ್ರೆ ಓಹೋ, ಅಷ್ಟಿದ್ರೆ ಯಾಕೆ ಮುಟ್ಬೇಕಿತ್ತು ಮತ್ತೆ? ಏನೋ ಗೊತ್ತಾಗದೆ ನಿದ್ಗಣ್ಣಲ್ಲಿ ಕೈ ಹಾಕದ್ನಪ್ಪ. ಹಂಗೆಲ್ಲ ಆಗ್ಬಾರ್ದು ಅಂತಾನೆ ಮಧ್ಯದಲ್ಲಿ ಡಂಬಲ್ಸ್ ಎಲ್ಲ ಹಿಡ್ಕೊಂಡು ಮಲಗಿರೋದು. ಖುಷಿ ಪಡೆ ನನ್ ಮುಟ್ತೆ ಅಂತ. ಓಹೋ, ಏನ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಒಳ್ಕಲಲ್ಲ ಹಾಕಿ ತಿಕ್ಕಿ ತಿಕ್ಕಿ ಮಾಡ್ದಂಗಿದ್ಯಾ ನೀನು ಖುಷಿ ಪಡಕ್ಕೆ? ಹೋಗಲ್ಲ ತೆಪ್ರ. ಏಯ್ ಹೋಗಲೇ ತೆಪ್ರಿ. ಓ, ನೀನೇನ್ ದೊಡ್ಡ ಮನ್ಮತನ? ನೀನೇನ್ ರತಿದೇವಿ? ಅಲ್ಲ, ನಾನ್ ತ್ರಿಪುರ ಸುಂದರಿ. ಅಲ್ಲ, ನೀನು ಸಕ್ಕರೆ ಬೈಲ್ ಆನೆ ಮರಿ. ನೀನು ಚಾಮುಂಡಿ ಬೆಟ್ಟದಲ್ಲಿರೋ ಕೋತಿ ಮರಿ. ನೀನು ಝೂ ಅಲ್ಲಿರೋ ಗ್ರೇಂಡ ಮೃಗ. ನೀನು ಮಾರಿಗುಡಿಲಿರೋ ಬೇಕು ನನ್ ಮಗ. ಬೇಡ ಕಣೆ, ಹೇಳ್ತಿದೀನಿ ಮುಟ್ಟೆ, ಸುಮ್ನೆ ನನ್ನ ಕೆಣಕ್ತಾ ಇದ್ಯಾ? ಆಹಾ, ಸುಮ್ನೆ ಮಲ್ಗಿದ್ದೋಳ ಮೇಲೆ ಕೈ ಹಾಕ್ಬಿಟ್ಟು ಕೆಣಕಿರ ನೀನ್ ಕಾಣಲ್ಲ ಬೇಕುಪ್ಪ. ಏಯ್, ನಿದ್ದೆ ಗಂಡಲ್ಲಿ ಕೈ ಹಾಕಿದ್ದು ಅಂತ ಹೇಳಿಲ್ವಾ? ಅವಲ್ಲ ನಂಗೆ ಗೊತ್ತಿಲ್ಲ. ಗಂಡ ಹೆಂಡತಿ ಮಧ್ಯ ಪ್ರೀತಿ ಇದ್ರೆ ಮಾತ್ರ ಮುಟ್ಬೇಕು. ನಿನ್ ಮೇಲೆ ಪ್ರೀತಿ?
ನೀನ್ ಮೇಲೆ ಪ್ರೀತಿ ಬರೋದು ಒಂದೇ, ಬಂಡೆಕಲ್ ಮೇಲೆ ಬೆಳೆ ಬೆಳೆಯೋದು ಒಂದೇ. ಜಾತ್ರೆಗೆ ಬಿಟ್ರೆ ಕೋಣ ಇದ್ದಂಗಿದ್ಯಾ, ಇವಳ ಮೇಲೆ ಪ್ರೀತಿ ಬೇರೆ ಕೇಳು. ಓಹೋ ಇವನೇನ್ ಬಾರಿ, ನೀನ್ ಕೊಚ್ಚೆ ಮೂರಿಲ್ ಬಿದ್ದಿರೋ ಹಂದಿ ಮರಿ ಇದ್ದಂಗಿದ್ಯಾ. ನನ್ನನ್ನೆಲ್ಲ ಮುಟ್ಟಕ್ ಬರ್ಬೇಡ, ಮುಟ್ಟಕ್ಕೆ ಏನಾರು ಬಂದ್ಯೋ ಕೊಲೆ ಆಗೋಗ್ತ್ಯಾ. ಓ ಆವಾಜು ಒಬ್ಬ ಎದುರ್ಕೊಬಿಟ್ಟೆ ಕಡೆ. ನಿನ್ನ ಅಜ್ಜಿಲೇ ಅದಾಗಿದ್ದಾಗ್ಬಿಡ್ಲಿ ಕಡೆ. ಮುಡ್ತೆ ಏನ್ ಮಾಡ್ತೀಯ ಈಗ? ಏಯ್ ಬೇಡ ಕಣೋ ಅಕ್ಕಿ ಹಪ್ಳ, ಎಡ್ಗೈಲಿ ಹಿಡ್ಕೊಂಡ್ ಬಲ್ಗೈಲಿ ಇಸುಕ್ಬಿಡ್ತೀನಿ ನಿನ್ ಗೋಮಾಳೆನ. ಹಂಗ ಇಸ್ಕೆ 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 ಅಲ್ಲೇ. ನನ್ನನ್ನೇ ಕೆಣಕ್ತಿಯಲ್ಲ, ನೀನ್ ಮಾಡ್ತೀನಿರೋ. ಯಾಕೆ ಯಾವಳಿ ಇರ್ತಿದ್ಯಾ? ಅದೇನು ನೋಡ್ಕೊಂಡು ಎದುರ್ಕಣೆ ಅಂತ ಹೇಳ. ನಮ್ಮ ಪಾರ್ವತಿ ಒಳ್ಳೆ ಡಾಕ್ಟ್ರು, ಅವಳ ಕೈಗುಣ ಬೋಸ್ ಅಂದಾಗೈತಿ ಅಂತ ಈ ಡಾಕ್ಟ್ರಪ್ಪನೇ ಈಗ ಹೇಳೋದ. ಅದೇನಂತ ದಿಟ ಹೇಳ, ಪಾರು ಸರಿ ಮಾಡ್ತಾಳೆ. ಈ ಪಾರು ಇರೋದೇ ಸರಿ ಮಾಡೋದಕ್ಕೆ. ಅಂತ ಇಲ್ಲ ಪಾರು, ಆತರೇನಿಲ್ಲ. ಅಯ್ಯೋ ಏನು ಮಾಡೋಣ, ಇವಳು ಬೇರೆ ಎದುರಿಗೆ ಕುಂತವಳೆ. ನೀನೇನೂ ಹೇಳೋದಿಲ್ಲ ಅಂತ ನನಗೆ ಗೊತ್ತಾಯ್ತು. ನಾನು ಪಾರು ಕಂಡು ಹಿಡ್ದೇ ಹಿಡಿತೀನಿ. ಪಾರ್ವತಿ ಅಂಥದ್ದೇನು ಇಲ್ಲಮ್ಮ. ನೋಡೋಕ್ಕೆ ನಮ್ಮ ಪರಶು ಹೊರಟಂಗೆ ಕಂಡ್ರು ಮನಸ್ಸು ತುಂಬ ಮೃದು. ಎಷ್ಟೋ ಸಾವು ನೋವುಗಳನ್ನೆಲ್ಲ ನೋಡಿರೋ ನನಗೇನೆ ಗೋಡಂಬಿನ ಆ ಸ್ಥಿತಿಲಿ ನೋಡಿ ಒಂಥರ ಭಯ ಆಯಿತು. ಇನ್ನು ಆ ಥರ ಹೊಡೆದಾಕಿರೋ ಗೋಡಂಬಿ ನೋಡಿದ್ರೆ ಪರಶುಗೆ ಭಯ ಆಗಲ್ವಾ? ಅವು ಪಾರು, ಅದಕ್ಕೆಯ ಅದೇನ್ ಮಾವ, ಕೊಡಂಬಿನ ಯಾರು ಹೊಡೆದ್ಬಿಟ್ಟೆ ಮಲಗಿಸೋರೆ ಅಂತ ನೀವು ಹೇಳ್ತೀರಾ? ಹೌದಪ್ಪ, ಕಣ್ಣಾರ ಕಂಡಂಗೆ ಹೇಳ್ತಿದ್ದೀರಲ್ಲ, ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ ಅಥವಾ ನೀನೇ ನೋಡಿದ್ಯಾ? ಇಲ್ಲ, ಯಾರೋ ಕೂಗ್ತಾ ಇರೋ ವಾಯ್ಸ್ ಕೇಳ್ತಾ ಇದೆ. ಅದೋ ನಾಯಿ ಇರ್ಬೇಕು, ಸುಮ್ಮನೆ ಮಲಿಕಳ್ರಿ. ಇರ್ಬೋದು, ಯಾವುದೋ ಹುಚ್ಚು ನಾಯಿನೇ ಇರಬೇಕು. ಇಲ್ಲ, ಯಾರೋ ಕೂಗಾಡ್ತಾ ಇರೋ ಧ್ವನಿ ಕೇಳ್ತಾ ಇದೆಯಲ್ಲೇ. ಟಿವಿ ಇರ್ಬೇಕು, ಸುಮ್ಮನೆ ಮಲಿಕಳ್ರಿ. ಇಲ್ಲ ಕಣೆ, ಇದು ನನ್ನ ಸೊಸೆ ಧ್ವನಿನೇ. ಈ ಡುಮ್ಮಿ ದೆವ್ವ ಕೂಗ ಹೊತ್ನಲ್ಲಿ ಕೂಗ್ತಾವಳೆ. ಟಿವಿ ಹಾಲ್ನಲ್ಲಿದೆ, ವಾಯ್ಸ್ ಬರ್ತಾ ಇರೋದು ರೂಮಿಂದ. ಈಗಿನ ಕಾಲದ ಮಕ್ಕಳು ಟಿವಿಯಲ್ಲಿ ನೋಡ್ತಾರೆ, ಎಲ್ಲ ಮೊಬೈಲ್ನಾಗೆ ನೋಡ್ಕೊಳ್ಳೋದು. ರೂಮಲ್ಲಿ ಏನೋ ನೋಡ್ಕೊಂತಿರ್ತಾರೆ ಬಿಡ್ರಿ. ಆಹಾ, ರೂಮ್ ಒಳಗಡೆ ಇದ್ಕೊಂಡು ಎಲ್ಲ ಕಂಡು ಹಿಡಿದ್ಬಿಟ್ಲು. ನನ್ನ ಸೊಸೆ ಕಷ್ಟದಲ್ಲ ಅವಳೆ, ನಾನು ಹೋಗೀಗ ಕಾಪಾಡಬೇಕು. ರಶ್ಮಿ ಬಂದೆ ಕಣವ, ನಿಮ್ಮ ಮಾವ ಬಂದೇ ಬಿಟ್ಟ. ಬಂದೆ. ಆಹಾ, ಸೇಮ್ಗಿಲ್ದ ಮಾವ. ಈ ಡುಮ್ಮಿಗೆ ಈ ಪಾಟಿ ಆಡ್ತಾರೆ. ಇನ್ನೇನಾರ ನಮ್ಮ ಪಿಂಕಿ ಅಂತ ತೆಳ್ಳುಗೆ ಬೆಳ್ಳುಗೆ ಇದ್ಬಿಟ್ಟಿದ್ರೆ ಹೆಂಗ್ ಮೆರ್ಸ್ಬಿಟ್ಟಿರೋರು. ಆದ್ರೂ ಈ ಅಕ್ಕಿ ಮುಟ್ಟೆ ಯಾಕೆ ಹಿಂಗೆ ಕೂಕತೈತೆ? ರಶ್ಮಿ ಬಾಗಿಲು ತೆಗಿಯವ್ವ. ಬಂದ ಹಿಟ್ಲರ್ ಬಂದ, ನನ್ನ ಕತೆ ಮುಗೀತು. ಮೊದ್ಲೇ ಆಯಪ್ಪ
ರಶ್ಮಿ, ನನ್ನ ಕಂದ, ನಮ್ಮವ್ವ, ನನ್ನ ಬಂಗಾರ ಅಂತಾನೆ ಏನು ನೀನ್ ಹಾಕೊಡೋ ಫಿಟ್ಟಿಂಗ್ಗೆ ನಾನು ಹಳ್ಳ ತೊಡಿ ಸಮಾಧಿನೇ ಮಾಡ್ತಾನೆ. ಅದೊಳಗೆ ಏನ್ ಮುಖ ನೋಡ್ತಿದ್ದೀನಿ. ಅಪ್ಪಯ್ಯ, ಬಾರ್ಲ ಈ ಕಡೆ ಬಾರ್ಲ. ಮರ್ಯಾದೆ ಸೀನಾ ಅವ್ರೆ, ಈ ಕಡೆ ಬನ್ನಿ. ಸೀನಾ ಅವ್ರೆ, ಹೊರಗೆ ಬಾರವ್ವ. ಏನಾಯ್ತವ್ವ? ಮಾವ, ಇವರು ನಾನು ಮಲ್ಗಿರೋವಾಗ ಇವರು ನನ್ನ ಮೇಲೆ ಕೈ ಹಾಕ್ಬಿಟ್ರು ಮಾವ. ಹೇಳಿಪ್ಪ, ಮಾವ ಕರೆಕ್ಟಾಗೇ ಕೇಳ್ತಿದ್ದಾರೆ. ಅದು ಹೇಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರಿ ನೀವು? ಅದು ಅವನ್ನ ಅಂಥ ಸ್ಥಿತಿಲಿ ನೋಡಿದ್ರೆ ಎಂಥವ್ರಿಗೂ ಹಾಗೆ ಅಲ್ವಾ ಅನಿಸೋದು. ಹಂಗಾಗಿ ಆ ಥರನೇ ಹೇಳಿದೆ. ಛತ್ರಿ, ಹ್ಞೂ ಮತ್ತೆ ಆಡೋ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿದ್ರು ನೋಡ್ದಟ್ಕೆ ಹೇಳ್ತೇವೆ ಯಾರ ಹೊಡೆದ್ಬಿಟ್ಟವ್ರೆ ಅಂತ. ಮಾವ, ಡಾಕ್ಟ್ರು ಹಂಗೆ ಆದ್ರು, ಈಗ ನೀವು ಹಿಂಗೆ ಅಂತಿದ್ದೀರಾ? ಅಲ್ಲ, ನಮ್ಮ ಗೋಡಂಬಿನ ಹಂಗೆ ಹೊಡೆದಾಕಂತ ಶತ್ರುತ್ವನಾದ್ರು ಯಾರಿಗೈತೆ ಅಂತ. ಶಿವು, ಮನ್ಸಲ್ಲಿ ಅಂತಿದ್ದನ್ನ ಅನ್ಕೊಂಡ್ಬಿಟ್ರೆ ಹೇಗೋ? ಈಗ ನಂಗೆ ಹಂಗೆ ಅನ್ನಿಸ್ತು, ಹಾಗೆ ಆಗ್ಬಿಡುತ್ತಾ? ನಾವೆಲ್ಲ ಹಿಂಗೆ ಅನ್ಕೊಂತಿದ್ರೆ ಉರಿಯೋ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಗುತ್ತೆ. ತಲೆ ಕೆಡಿಸ್ಕೊಬೇಡ, ಸರಿ ಹೋಗುತ್ತೆ ಎಲ್ಲ. ಸರಿ ಕಣ್ಮವ, ಹಂಗಾರೆ ನೀವು ಓಡಿ, ಸಾನೇ ಟೈಮ್ ಆಗೈತೆ. ಅದೆಂಗೈತೆ ಶಿವ, ಇಂಥ ಪರಿಸ್ಥಿತಿಲಿ ನಿಮ್ಮನ್ನು ಬಿಟ್ಬಿಟ್ಟೋಗೋದು? ನಾನು ಗೋಡಂಬಿ ತವ ಇರ್ತೀನಿ, ನೀವು ಹೋಗಿ ಬನ್ನಿ. ಅದೆಲ್ಲ ಏನು ಬೇಡ ಅಣ್ಣ. ಗೋಡಂಬಿ ಅಣ್ಣ ನಮ್ಮನೆ, ನಾವೇ ನೋಡ್ಕೋತೀವಿ. ಪಾರು, ಹಂಗಲ್ಲ ಅದು. ನೀನೇನು ಹೇಳ್ಬೇಡ, ಎಲ್ಲ ನಾವು ನೋಡ್ಕೋತೀವಿ. ಶಿವು, ಇಂಥ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನಮಗೂ ಮನಸ್ಸಿಲ್ಲ ಕಣೋ. ಕಷ್ಟದಲ್ಲಿದ್ದಾಗಲೇ ಅಲ್ವಾ ಸಹಾಯಕ್ಕೆ ನಿಂತರೆ ಸಂಬಂಧ ಅಂತ ಬರೋದು. ತಂಗಿ ಗಂಡ ಇಂಥ ಕಷ್ಟದಲ್ಲಿದ್ದಾನಲ್ಲ ಅಂತ ನಮ್ಮ ಪರಶುಗೂ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಅದಕ್ಕೆ ಹಾಗೆ ಹೇಳ್ತಿದ್ದಾನೆ. ಇರಲಿ ಬಿಡು. ಆ ತಂಗಿ ಮೇಲೆ ಮೊದಲು ಪ್ರೀತಿ ಇದ್ದಿದ್ರೆ ಆ ಮಾತನ್ನ ಇವತ್ತು ಒಪ್ಕೋತಿದ್ದೆ. ತಂಗಿ ಮೇಲೆ ಇಲ್ದಿರೋ ಅಕ್ರೆ ತಂಗಿ ಗಂಡನ ಮೇಲೆ ಯಾವಾಗಿಂದನೋ ಬಂತು ಅಣ್ಣ. ಇದೇನವ್ವ ನಿಮ್ಮ ಮಾತಿನ ಅರ್ಥ? ತಂಗಿ ನೋಡ್ಕೊಳ್ಳೋದ್ರಾಗೆ ಆ ಶಿವಣ್ಣನಿಗಿಂತ ಒಂದು ಕೈ ಮುಂದೆಯಾ ನಮ್ಮ ಚಿಕ್ಕ ಯಜಮಾನ್ರು. ಎಲ್ಲ ಮನ್ಸಿನೊಳಗೆ ಮಡಿಕೊಂಡಿರ್ತಾರೆ, ಯಾವುದು ಬಾಯಿ ಬಿಟ್ಟು ಹೇಳೋಕ್ಕಿಲ್ಲ. ಎಲ್ಲ ಒಳಗೊಳಗೇನೆ ಮಾಡೋನು ಅಂತ ನನಗೆ ಗೊತ್ತಿತ್ತು. ಆದರೆ ಈ ವಿಷಯ ಈಗ ಗೊತ್ತಾಯ್ತು. ಬಾರು, ಹೊಸ ಸುಮ್ಕಿರು ನೀನು. ಬಾರ್ಸು, ನಾವೇ ನೋಡ್ಕೋತೀವಲ್ಲ ಮಾವ. ಈ ತಂಡಿ ಹೊತ್ನಾಗೆ ಪರ್ಸು ಇಲ್ಲಿರೋದು ಬೇಡ, ನೀವನ್ನ ಕರ್ಕೊಂಡು ಹೋಗ್ರಿ. ಪರ್ಸು, ಬೇಕಾದ್ರೆ ನೀನು ಬೆಳಿಗ್ಗೆ ಬಾ. ಮಾವ, ನೀವೇನು ಓಡ್ರಿ. ಏನಾದ್ರೂ ಇತ್ತು ಅಂದರೆ ನಾನೇ ನಿಮ್ಗೆ ಹೇಳ್ತೀನಿ. ಈ ನನ್ನ ಮಕ್ಕಳು ನನ್ನ ಇಟ್ಕೊಳ್ಳೋಕ್ಕೆ ಬಿಡ್ತಿಲ್ವಲ್ಲ. ಅದರಿದ್ರು ನನ್ನ ಮಗ ಗೋಡಂಬಿಗೆ ಮಧ್ಯರಾತ್ರಿ ಎಚ್ಚರ ಆಗಿ ನನ್ನ ಹೆಸರು ಹೇಳ್ಬಿಟ್ರೆ ಏನು ಮಾಡೋದು ನಾನು? ನನ್ನ ಮಗ ಯಾವತ್ತೂ ಯಾರಿಗೂ ಸಹಾಯ ಅಂತ ಮಾಡಿದವನೇ ಅಲ್ಲ. ಏನೋ ನಮ್ಮ ಮನೆ ಅಳಿಯ ಕಷ್ಟದಲ್ಲಿದ್ದಾನಲ್ಲ ಅಂತ ಸಹಾಯ ಮಾಡೋಕ್ಕೆ ನಿಂತಿದ್ದಾನೆ. ಆದರೆ ನೀನೇ ಬೇಡ ಅಂತಿದೆಯಲ್ಲ ಪಾರ್ವತಿ. ಅಯ್ಯೋ ಮಾವ, ನೀವು ನೊಂದ್ಕೋತೀರಾ ಅಂದರೆ ನಾನು ಸುಮ್ಮನೆ ಇರ್ತೀನ? ಪರ್ಸು, ನೀನು ಇಲ್ಲೇ ಇಲ್ಲ. ಛತ್ರಿ, ಅಪ್ಪನ ಕರ್ಕೊಂಡು ಹುಷಾರಾಗಿ ಮನೆ ಹೋಗ್ಲಾ? ಏನೂ ಬೇಕಾಗಿಲ್ಲ. ನೀವು 3 ಜನ ಮನೆಗೆ ಹೋಗಿ ನಾವಿಲ್ಲಿರ್ತೀವಿ. ಪರಶು ಅಣ್ಣ ಇಲ್ಲಿರೋ ಅವಶ್ಯಕತೆ ಇಲ್ಲ.
ಕೈಯೇ ಹಾಕ್ಬಿಟ್ನಾ? ನಿನ್ ಎತ್ತಿದ್ಕೂ ಸಾರ್ಥಕ ಮಾಡ್ಬಿಟ್ಟೆ ಕಣ್ಲ ಪಾಪ ನನ್ನ ಮಗನೇ. ಅವ ರಶ್ಮಿ ಎದ್ದೇಳವ. ಅದು ಶ್ರೀಯುತ ಸೀನಾ ಅವರು ತಮ್ಮ ಪತಿದೇವರಲ್ವೇ? ಕೈ ಹಾಕಿದ್ರೆ ತಪ್ಪೇನಿದೆ? ನೀವೇನ್ ಮಾವ ಹಿಂಗಂತೀರಾ? ಯಾಕ್ರಿ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ನಿದ್ದೆಗಣ್ಣಲ್ಲಿ ಗೊತ್ತಾಗ್ಲಿಲ್ಲ ಕೈ ಹಾಕ್ಬಿಟ್ಟೆ ಅಂತ ಸುಳ್ಳು ಬೇರೆ ಹೇಳಿದ್ರು. ಅದಕ್ಕೆ ಮಾವ ನಿಮ್ಮನ್ ಕರ್ದಿದ್ದು. ಅಯ್ಯೋ ನನ್ನ ಮುದ್ದಿನ ಸೊಸೆ, ನನ್ನ ಕಂದ, ಅಳು ನಿಲ್ಸವ, ಅಳು ನಿಲ್ಸು. ಇದನ್ನೆಲ್ಲ ನಂತವ ಹೇಳ್ಕೋಬಾರ್ದು ಕಣವ. ಹಂಗೇನಾದ್ರು ಹೇಳ್ಕೋಬೇಕು ಅಂದ್ರೆ ನೀನು ಅತ್ತೆ ಅವಳ ಹತ್ರ ಹೇಳ್ಕೊ. ರಶ್ಮಿ ಏನೋ ಹೇಳ್ಬೇಕಂತೆ ಕಣೆ, ಹೇಳು ಅದೇನಂತ. ನಾನು ಅಲ್ಲಿ ತನಕ ಸೀನಾ ಅವ್ರ ಹತ್ರ ಮಾತಾಡ್ತೀನಿ. ಬರಲ್ಲ ಇದೆ. ಏನ್ಲ ಅದು? ನೀನೇನಪ್ಪ ಒಳ್ಳೆ ಅವಳೇನೋ ಹೇಳ್ತಾಳೆ ಅಂತ ಮಧ್ಯರಾತ್ರಿ ಕರ್ಕೊಬಂದು TN ಸೀತಾರಾಮ್ ಅವ್ರ ರೇಂಜ್ ಪ್ರಶ್ನೆ ಕೇಳ್ತಿದ್ಯಲ್ಲ. ಹಾಕ್ತೀನಿ ನೋಡು ದರ್ವೇಸಿ ನನ್ನ ಮಗನ್ ತಂದು. ಎಲ್ಲ ಜಗಳ ಗಿಗಳ ಮಾಡ್ಕೊಂಡಿದ್ರ? ಇಲ್ಲ ಕಣಪ್ಪಯ್ಯ, ನಿದ್ದೆಗಣ್ಣಲ್ಲಿ ಗೊತ್ತಿಲ್ಲದೆ ಅವಳ ಮೇಲೆ ಕೈ ಹಾಕ್ಬಿಟ್ಟೆ, ಅದಕ್ಕೆ ಹಂಗಳ್ತಾವಳೆ. ಲೇ ಅವಿವೇಕಿ ನನ್ನ ಮಗನೇ, ನೀನು ಎಂಥ ಪೋಲಿ ಅಂತ ನನಗೆ ಗೊತ್ತು. ಮಂಚ ಮುರಿದಿದ್ದು ಸುಳ್ಳೆಲ್ಲ? ಅಪ್ಪ ಅದು ಹಂಗಲ್ಲ, ನೀ ಸುಮ್ಮನೆ. ನಾನೇ ಕಣ್ಣಾರೆ ನೋಡಿದ್ದೀನಿ. ರಶ್ಮಿ ರೂಮಿಂದ ಆಚೆ ಬಂದಾಗ ನೀನು ತಲೆ ತೆಗೆಸ್ಕೊಂಡು ನಿಂತಿರ್ಲಿಲ್ವಾ? ನಿದ್ದಗಣ್ಣಲ್ಲಿ ಕೈ ಹಾಕಿದ್ರೆ ಯಾರು ಹೆಣ್ಮಕ್ಳು ಕೂಗ್ತಾರ. ಇದು ಕೂಗಿದ್ದಲ್ಲ ಕಣೋ, ರೇಗಿದ್ದು ಅನ್ಸತ್ತೆ. ನಿನ್ನ ವಯಸ್ಸು ದಾಟ್ಕೊಂಡು ಬಂದಿರೋನು ಕಣೋ. ಹೆಣ್ಮಕ್ಳಿಗೆ ಯಾವುದಾದ್ರೂ ವಿಷಯದಲ್ಲಿ ಕೋಪ ಬಂದರೆ ಹೀಗೆ ಆಡೋದು. ನೋಡ್ಲಾ, ಮಗ ಬೆಳೆದವನೇ ಅಂದಮೇಲೆ, ಮಗನ ಮದುವೆ ಆಗಿದೆ ಅಂದಮೇಲೆ ಮಗ ಸ್ನೇಹಿತ ಆಗ್ತಾನೆ. ನೀನು ನನಗೆ ಫ್ರೆಂಡು ಕಲ. ಹೌದಾ? ಹಂಗಿದ್ರೆ ಸರಿ ಬಿಡು ಮಚ್ಚ. ಬೇಕೂಫ್ ನನ್ನ ಮಗನೇ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು. ನನ್ನ ಸೊಸೆಗೆ ಒಂದು ಚೂರು ಬೇಜಾರಾಗಬಾರ್ದು. ಅವಳು ಮಹಾಲಕ್ಷ್ಮಿ, ಈ ಮನೆ ಬೆಳಗೋ ದೇವತೆ. ಹೂವ, ಮಲ್ಲಿಗೆ ಹೂವ ಮೈ ಮೇಲೆ ಬಿದ್ದರೂ ತರ್ಚಿ ಗಾಯ ಆಗ್ತದೆ ಅನ್ನೋ ಮಟ್ಟಿಗೆ ನೀನು ಅವಳನ್ನು ಜೋಪಾನವಾಗಿ ನೋಡ್ಕೋಬೇಕು. ಗೊತ್ತಾಯ್ತಾ? ಏನ್ ಗುರಾಯಿಸ್ತಾ ಇದ್ಯಾ? ನಾನು ನೋಡ್ತಿದ್ದೀನಷ್ಟೆ. ಓಹೋ, ಎದುರು ಮಾತಾಡ್ತಿದ್ಯಾ? ಎಲ್ಲಿ ಕಲ್ತೆ? ಸರಿ, ಇನ್ಮೇಲೆ ಎದುರುತ್ರ ಕೊಡೋದಿಲ್ಲ, ತಿರುಗಿ ಕೊಡ್ತೀನಿ. ಅತ್ತೆ, ನಾನು ಗುರಾಯಿಸ್ತಾ ಇರಲಿಲ್ಲ, ಬರೀ ನೋಡ್ತಾ ಇದ್ದೆ. ಇನ್ನ ಲೀಲಾ, ಯಾಕೆ ಬಾರು ಹಂಗಂದ್ಯಾ? ಅವನ ಪಾಪ ಹಾಟನ್ ಪ್ರೀತಿಯಿಂದ ಇಲ್ಲಿ ಉಳ್ಕತೀನಿ ಅಂತವನೇ. ಹೌದು ಮಾವ, ನಾನೇನು ತಪ್ಪು ಮಾತಾಡಿಲ್ಲ, ಇರೋದನ್ನೇ ಹೇಳ್ತಿದ್ದೀನಿ. ಅಪ್ಪ, ಅಣ್ಣ, ನಿಮಗೆ ನಮ್ಮ ಫ್ಯಾಮಿಲಿ ಮೇಲಿರೋ ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್. ಹೇಗೂ ಅಂದರೆ ತುಂಬ ಹೃದಯದ ಧನ್ಯವಾದಗಳನ್ನು ಕೊಟ್ಬಿಡ್ತೀನಿ, ಇಟ್ಕೊಂಬಿಡಿ. ಆದರೆ ನೀವು ಇಲ್ಲಿರೋದು ಬೇಡ. ಪಾರು, ನೀನು ಯಾಕೋ ನನ್ನ ದ್ವೇಷ ಮಾಡಂಗೆ ಕಾಣ್ತಿದ್ದಿ. ಆ ಅಭ್ಯಾಸ ನನಗಿನ್ನೂ ಬಂದಿಲ್ಲ ಕಣೋ. ನಾನು ಹೇಳ್ತಿರೋದನ್ನ ಅರ್ಥ ಮಾಡ್ಕೊ. ಇಲ್ಲಿ ಗೋಡಂಬಿ ಅಣ್ಣನ ನೋಡ್ಕೊಳ್ಳೋದಕ್ಕೆ ನಾವು 3 ಜನ ಇದ್ದೀವಿ. ಆದರೆ ಮನೇಲಿ ಯಾರಿದ್ದಾರೆ? ಅಮ್ಮ ಚಿಕ್ಕಮ್ಮ ಇಬ್ಬರೇ ಅಲ್ವಾ? ನೀವಿಲ್ಲಿದ್ರೆ ಅವ್ರಿಗೆ ಭಯ ಆಗಲ್ವಾ? ಅದಕ್ಕೆ ಹೇಳ್ತಿದ್ದೀನಿ. ತಣಗಳೇ, ಪಾರ್ವತವ್ರು ಹೇಳ್ತಾ ಇರೋದು ನೋಡಿದ್ರೆ ನಮ್ಮನ್ನ ಇಲ್ಲಿ ಇರೋಕ್ಕೆ ಬುಡಕಿಲ್ಲ ಅನಿಸಿದೆ. ನೋಡ್ರಿ ಹೋಗಮ್ಮ. ಸರಿನಮ್ಮ, ನಿನ್ನ ತಾಯಿ ಮೇಲಿನ ಪ್ರೀತಿಗೆ ನೀನು ನಮ್ಮನ್ನು ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ. ಪರಶುಗೆ ಅವನ ತಂಗಿ ಮೇಲಿರೋ ಪ್ರೀತಿ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ. ಇದೇ ಅಲ್ವಾ ಒಟ್ಟು ಕುಟುಂಬ ಅಂದರೆ? ಇದೇ ಅಲ್ವಾ ಒಬ್ರಿಗೊಬ್ರಿಗೆ ಪರಸ್ಪರ ಪ್ರೀತಿ ಅಂದರೆ? ಪರಶು, ನಡಿ ಹೋಗೋಣ. ಛತ್ರಿ, ಗಾಡಿ ತೆಗಿಸ್ತೀನಿ ದಣ್ಗಳೇ.
ಇದು ಹೊಡೆದಾಟನ ಅಥವಾ ಆಕ್ಸಿಡೆಂಟ್ ಆಗಿರೋದಾ? ಗೋಡಂಬಿ ದಾರಿ ಮಧ್ಯೆ ಬತ್ತ ಏನಾನು ಹೇಳಿದ್ನಾ? ನಾನು ಗೋಡಂಬಿ ತವ ಇರ್ತೀನಿ, ನೀವು ಹೋಗಿ ಬನ್ನಿ. ಆ ಥರ ಹೊಡೆದಾಕಿರೋ ಗೋಡಂಬಿ ನೋಡಿದ್ರೆ ಪುರುಷಿಗೆ ಭಯ ಆಗಲ್ವಾ?